ಸ್ನೇಹಿತರೆ, ಮದುವೆ ವಿಳಂಬ ಆಗುತ್ತಿದೆಯಾ? ಇನ್ನು ಮಕ್ಕಳಾಗಿಲ್ಲವಾ? ಇನ್ನು ನಾನಾ ರೀತಿಯ ಕೋರ್ಟ್ ಸಮಸ್ಯೆಗಳಿಂದ ನಿಮ್ಮ ಜೀವನ ಬೇಸರವಾಗಿದೆಯಾ? ನಾವು ಎಷ್ಟೇ ಕಷ್ಟಪಟ್ಟರೂ ನಾವು ಅಂದುಕೊಂಡಂತಹ ಸೈಟನ್ನು ಖರೀದಿ ಮಾಡಲಾಗುತ್ತಿಲ್ಲ ಎನ್ನುವಂತಹ ಪ್ರತಿಯೊಬ್ಬ ವ್ಯಕ್ತಿಗಳು ಈ ವಿಡಿಯೋವನ್ನು ತಪ್ಪದೆ ನೋಡಿ ಸ್ನೇಹಿತರೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಚರಣ್ ಸ್ಪಿರಿಚುವಲ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ. ಸ್ನೇಹಿತರೆ, ಈ ಸಂಚಿಕೆಯಲ್ಲಿ ಒಂದು ಒಳ್ಳೆಯ ಪವರ್ಫುಲ್ ಆದಂತಹ ವಾರಾಹಿ ದೇವಿಯ ಮಂತ್ರವನ್ನು ತಿಳಿಸಿಕೊಡುತ್ತೇನೆ. ಆ ಮಂತ್ರ ಯಾವೆಲ್ಲ ಕೆಲಸಗಳಿಗೆ ಒಳಿತು ಮಾಡುತ್ತದೆ ಮತ್ತು ಯಾವ ರೀತಿ ಪಠಣೆ ಮಾಡಬೇಕು, ಅಮ್ಮನನ್ನು ಹೇಗೆ ಒಲಿಸಿಕೊಳ್ಳಬೇಕು, ಈ ವ್ರತ ಮಾಡುವುದರಿಂದ ಏನೆಲ್ಲ ಪ್ರಯೋಜನಗಳಿವೆ ಎನ್ನುವ ಸಂಪೂರ್ಣ ಮಾಹಿತಿಯನ್ನು ಈ ಸಂಚಿಕೆಯಲ್ಲಿ ತಿಳಿಸಿಕೊಡುತ್ತೇನೆ. ಬನ್ನಿ ಸ್ನೇಹಿತರೆ. ಪ್ರತಿದಿನ ಬೆಳಗ್ಗೆ ಪ್ರತಿಯೊಬ್ಬರಿಗೂ ಒಂದೊಂದು ಸಮಸ್ಯೆ ಇದ್ದೇ ಇರುತ್ತದೆ. ಒಬ್ಬರ ಮನೆಯಲ್ಲಿ ಕಲಹ, ಒಬ್ಬರ ಮನೆಯಲ್ಲಿ ಜಮೀನಿನ ವಿಚಾರಕ್ಕೆ ಕಲಹಗಳು, ಮತ್ತೊಬ್ಬರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ, ಮತ್ತೊಬ್ಬರ ಮನೆಗಳಲ್ಲಿ ಕೋರ್ಟ್ ವಿಚಾರ, ಹೀಗೆ ನಾನಾ ರೀತಿಯ ಸಮಸ್ಯೆಗಳು ಇದ್ದೇ ಇರುತ್ತದೆ. ಸಮಸ್ಯೆ ಇಲ್ಲದ ಮನೆಗಳಿಲ್ಲ. ಆದರೆ ವಾರಾಹಿ ದೇವಿಯನ್ನು ಆರಾಧನೆ ಮಾಡುವಂತಹ ಭಕ್ತರು ಯಾವ ಕಷ್ಟಗಳನ್ನು ಕೂಡ ನೋಡುವುದಿಲ್ಲ. ಆ ಮಟ್ಟಕ್ಕೆ ತಾಯಿ ಸಲಹುತ್ತಾಳೆ. ಸ್ನೇಹಿತರೆ, ವಾರಾಹಿ ತಾಯಿಗೆ ಭಕ್ತರು ಕಷ್ಟ ಎಂದು ಬೇಡಿಕೊಂಡರೆ ಸಾಕು, ಅಮ್ಮನವರು ಅವರ ಕಷ್ಟಗಳನ್ನು ಶೀಘ್ರವೇ ತೀರಿಸುತ್ತಾರೆ. ಅವರನ್ನು ಅಂದರೆ ವಾರಾಹಿ ತಾಯಿಯನ್ನು ನೆನೆದು ಮನೆಯಲ್ಲಿಯೇ ನೀವು ಪೂಜೆ ಪುನಸ್ಕಾರಗಳನ್ನು ಮಾಡಿ ಒಲಿಸಿಕೊಳ್ಳಬಹುದು. ಅಮ್ಮನನ್ನು ಒಲಿಸಿಕೊಳ್ಳುವ ಪರಿ ತುಂಬನೇ ಸುಲಭ ಸ್ನೇಹಿತರೆ. ಆ ತಾಯಿಯನ್ನು ತುಂಬ ಪ್ರೇರಣೆ, ಭಕ್ತಿ ಹಾಗೂ ಭಯದಿಂದ ಆರಾಧನೆ ಮಾಡುತ್ತಾ ಬಂದರೆ ನಿಮ್ಮ ಕಷ್ಟಕ್ಕೆ ಪರಿಹಾರ ಕಟ್ಟಿಟ್ಟ ಬುತ್ತಿ. ಅಮ್ಮ, ನನಗೆ ತುಂಬ ಕಷ್ಟ ಇದೆ, ನನ್ನ ಸಮಸ್ಯೆಗಳನ್ನು ನಿವಾರಿಸು ಎಂದು ಬೇಡಿಕೊಂಡರೆ ಸಾಕು, ಅಮ್ಮ ನಿಮಗೆ ನಿಮ್ಮ ಎಲ್ಲ ಕಷ್ಟಗಳನ್ನು ಬೇಗನೆ ತೀರಿಸುತ್ತಾಳೆ. ಅಮ್ಮನವರಿಗೆ ತುಂಬನೇ ಪವರ್ಫುಲ್ ಆದಂತಹ ವಾರಗಳು ಇವೆ, ಪವರ್ಫುಲ್ ಮಂತ್ರಗಳು ಕೂಡ ಇವೆ. ಈಗಾಗಲೇ ಮಂತ್ರಗಳನ್ನಾಗಬಹುದು, ವಾರಗಳನ್ನಾಗಬಹುದು ತಿಳಿಸಿದ್ದೀನಿ. ಆದರೆ ಈಗ ತಿಳಿಸುತ್ತಿರುವುದು ಇನ್ನೇನು ಜುಲೈ 15ರಿಂದ 23ರವರೆಗೆ ವಾರಾಹಿ ದೇವಿಯ ನವರಾತ್ರಿ ಶುರುವಾಗುತ್ತದೆ. ಅಂದರೆ 9 ದಿನಗಳ ಕಾಲ ಅಮ್ಮನವರಿಗೆ ನವರಾತ್ರಿ ಪೂಜೆ ವಿಶೇಷವಾಗಿ ನಡೆಯುತ್ತದೆ ಸ್ನೇಹಿತರೆ. ಅಮ್ಮನವರು ತುಂಬ ಮೃದು ಸ್ವಭಾವ ಆದಂತಹ ವ್ಯಕ್ತಿ. ನೀವು ಅಮ್ಮನವರ ಮೋರೆಯನ್ನು ನೋಡಿ ಭಯಪಡಬಹುದು. ಅಮ್ಮ ಹೀಗಿದ್ದಾಳಲ್ಲ, ನಮಗೆ ಏನಾದರೂ ಮಾಡುತ್ತಾಳ ಅನ್ನುವ ಆತಂಕ ಪ್ರತಿಯೊಬ್ಬರಿಗೂ ಇರಬಹುದು. ಖಂಡಿತವಾಗಿ ಇಲ್ಲ ಸ್ನೇಹಿತರೆ. ಅಮ್ಮ ತುಂಬನೇ ಮೃದು ಸ್ವಭಾವ. ನೀವು ಪ್ರತಿಯೊಬ್ಬರೂ ಈ 9 ದಿನಗಳ ಕಾಲ ಮನೆಯಲ್ಲಿ ನಾನು ಈಗ ಹೇಳುವಂತಹ ವ್ರತವನ್ನು ಮಾಡಿ ಅಮ್ಮನನ್ನು ಆರಾಧನೆ ಮಾಡುತ್ತಾ ಬಂದರೆ ನಿಮಗಿರುವ ಸಮಸ್ಯೆಗಳು ಖಂಡಿತ ದೂರ ಆಗುತ್ತವೆ. ನಿಮಗೆ ಇನ್ನೂ ಮದುವೆ ವಿಳಂಬ ಆಗುತ್ತಿದೆಯಾ? ಹಾಗಾದರೆ ಈ ವ್ರತವನ್ನು ಮಾಡಿ. ಕೋರ್ಟ್ನಲ್ಲಿ ಸಮಸ್ಯೆಗಳಿದೆಯಾ? ಹಾಗೂ ನಾನಾ ರೀತಿಯ ಕಿರಿಕಿರಿ ಆಗುತ್ತಿದೆಯಾ? ಜಮೀನನ್ನು ಖರೀದಿ ಮಾಡಿ ಕೈ ಬಿಟ್ಟಿದ್ದೀರಾ? ಮದುವೆಯಲ್ಲಿ ತುಂಬನೇ ವಿಳಂಬ, ಜಮೀನಲ್ಲಿ ಕಿರಿಕಿರಿ ಹಾಗೂ ಪ್ರತಿಯೊಂದು ಸಮಸ್ಯೆಗೂ ಈ 9 ದಿನಗಳ ಕಾಲ ನಾನು ಹೇಳುವಂತಹ ವ್ರತವನ್ನು ಮಾಡಿ ಅಮ್ಮನವರ ಈ ಮಂತ್ರವನ್ನು ಪಠಿಸುತ್ತಾ ಬಂದರೆ ಖಂಡಿತವಾಗಿ 10ನೇ ದಿನಕ್ಕೆ ನಿಮ್ಮ ಸಮಸ್ಯೆಗಳು ಪರಿಹಾರ ಕಾಣಬಹುದು. ಕೆಲವೊಬ್ಬರಿಗೆ ಒಂದೇ ದಿನಕ್ಕಾಗಬಹುದು, ಇನ್ನು ಕೆಲವೊಬ್ಬರಿಗೆ 9 ದಿನ ಅಥವಾ 18 ದಿನ, 21 ದಿನ ಅಥವಾ 1 ತಿಂಗಳಾಗಬಹುದು. ನಾವು ಮಾಡುವಂಥ ಕೆಲಸ ಶ್ರದ್ಧೆ, ಭಕ್ತಿ ಮೇಲೆ ಹೋಗುತ್ತದೆ ಸ್ನೇಹಿತರೆ. ಪ್ರತಿಯೊಬ್ಬರೂ ಈ ಕೆಲಸವನ್ನು ತಪ್ಪದೆ ಚಾಚು ತಪ್ಪದೆ ಮಾಡುತ್ತಾ ಬನ್ನಿ. ಖಂಡಿತ ನಿಮ್ಮ ಮನೆಯಲ್ಲಿ ಇರುವಂತಹ ಸಮಸ್ಯೆಗಳನ್ನು ಅತಿ ಶೀಘ್ರವಾಗಿ ಗುಣ ಮಾಡಬಹುದು. ಜುಲೈ 15ರಿಂದ 23ರವರೆಗೆ ವಾರಾಹಿ ನವರಾತ್ರಿ 9 ದಿನಗಳ ಕಾಲ ಇರುತ್ತದೆ ಸ್ನೇಹಿತರೆ. ಈ ಸಮಯದಲ್ಲಿ ನೀವು ಪ್ರತಿದಿನ 15ರಿಂದ 23ರವರೆಗೆ ಸೂರ್ಯಾಸ್ತ ಆದ ನಂತರ ದೀಪಾರಾಧನೆಯನ್ನು ಮಾಡಬೇಕು. ಅಮ್ಮನವರ ಒಂದು ಫೋಟೋವನ್ನು ಮನೆಯಲ್ಲಿಟ್ಟು ಅಮ್ಮನವರಿಗೆ ಇಷ್ಟವಾದಂತಹ ಗಂಧ, ಕುಂಕುಮಗಳನ್ನು ಹಾಕಿ ಅರ್ಚನೆಯನ್ನು ಮಾಡಿ ನಾನಾ ರೀತಿಯ ಪುಷ್ಪಗಳನ್ನು ಹಾಕಿ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಾ ಬಂದರೆ ಖಂಡಿತ ನಿಮಗೆ ಒಳಿತಾಗುತ್ತದೆ. ಹಾಗೂ ಅಮ್ಮನವರಿಗೆ ಇಷ್ಟವಾದಂತಹ ಪಾನಕ, ಕೋಸಂಬರಿಯನ್ನು ನೈವೇದ್ಯವಾಗಿ ಅರ್ಪಿಸಬಹುದು. ಅರ್ಪಿಸಿದರೆ ತುಂಬ ಒಳ್ಳೆಯದ್ದು. ಈ ಮಂತ್ರ ಹೀಗಿದೆ ನೋಡಿ ಸ್ನೇಹಿತರೆ. ಮಂತ್ರವನ್ನು ಪ್ರತಿಯೊಬ್ಬರೂ ಭಕ್ತಿಯಿಂದ ಶ್ರದ್ಧೆಯಿಂದ ಪಠಣೆ ಮಾಡಬಹುದು. ಇನ್ನು ಮಂತ್ರ ಹೇಳುವ ಮೊದಲು ಇದೊಂದು ಸೂಚನೆ ಕೊಡುತ್ತೀನಿ. ಎಷ್ಟೋ ಜನ ಹೆಣ್ಣು ಮಕ್ಕಳು ನಮಗೆ ದಿನ ಇದೆ, ನಾವು ಆ ದಿನ ಈ ವ್ರತ ಮಾಡುವ ಸಮಯದಲ್ಲಿ ದಿನ ಹತ್ತಿರ ಬಂದರೆ ಏನು ಮಾಡಬಹುದು ಅಂತ ಕೇಳುತ್ತೀರಾ. ಖಂಡಿತವಾಗಿ ಮಾಡುವಂತಿಲ್ಲ ಸ್ನೇಹಿತರೆ. ಅರ್ಧ ಆಗುತ್ತದೆಯಲ್ಲ ಎನ್ನುವ ಚಿಂತೆ ನಿಮಗಿರಬಹುದು. ಅರ್ಧ ಆದರೂ ಮತ್ತೆ ವ್ರತವನ್ನು ನಾವು ಕಂಟಿನ್ಯೂ ಮಾಡುವಂತಹ ಅವಕಾಶ ಇರುವುದಿಲ್ಲ.
9 ದಿನಗಳ ಕಾಲ ಯಾವುದೇ ಮಾಂಸಗಳನ್ನಾಗಬಹುದು ಅಥವಾ ಮದ್ಯಗಳನ್ನಾಗಬಹುದು ಸೇವನೆ ಮಾಡದವರು ಮಾತ್ರ ಈ ವ್ರತವನ್ನು ಮಾಡಬೇಕು. ಇನ್ನು ಮಂತ್ರ ಹೀಗಿದೆ: ಓಂ ನಮೋ ವಾರಾಹ್ಯೈ ನಮಃ, ಓಂ ನಮೋ ವಾರಾಹ್ಯೈ ನಮಃ, ಓಂ ನಮೋ ವಾರಾಹ್ಯೈ ನಮಃ. ಈ ಮಂತ್ರವನ್ನು ಪ್ರತಿದಿನ 108 ಬಾರಿ ಜಪಿಸಬೇಕು. ಅಂದರೆ 9 ದಿನಗಳ ಕಾಲ 108 ಬಾರಿ ಜಪ ಮಾಡಿ ಅಮ್ಮನವರಿಗೆ ಇಷ್ಟವಾದಂತಹ ಪಾನಕ ಕೋಸಂಬರಿಯನ್ನು ನೈವೇದ್ಯವಾಗಿ ಕೊಟ್ಟು ನೀವು ಈ ಪೂಜೆ ವ್ರತವನ್ನು ಪಾಲಿಸುತ್ತಾ ಬಂದರೆ ಖಂಡಿತವಾಗಿ ನಿಮಗಿರುವಂತಹ ಮದುವೆ ವಿಳಂಬ, ಕೋರ್ಟ್ನಲ್ಲಿ ಕಿರಿಕಿರಿ ಹಾಗೂ ಜಮೀನು ವಿವಾದ ಹಾಗೂ ನಾನಾ ರೀತಿಯ ಸಮಸ್ಯೆಗಳಾಗಬಹುದು ಸ್ನೇಹಿತರೆ. ಈ ಮನೆ ಕಟ್ಟಬೇಕು ಅಥವಾ ನಾವೇನಾದರೂ ಹೊಸದಾಗಿ ಕೆಲಸವನ್ನು ಶುರು ಮಾಡಬೇಕು ಎನ್ನುವವರು ಕೂಡ ಈ ವ್ರತ ಪೂಜೆಯನ್ನು ಮಾಡಿ ನೋಡಿ. ಖಂಡಿತ ನಿಮಗೆ 9 ದಿನಗಳ ಒಳಗೆ ಅನುಕೂಲ ಆಗುತ್ತದೆ. ಆದರೆ ನಾನು ಮೊದಲೇ ಹೇಳಿದಂತೆ ಶ್ರದ್ಧೆ, ಭಯ, ಭಕ್ತಿ ಎನ್ನುವುದು ತುಂಬ ಮುಖ್ಯ. ಬೇಕಾಬಿಟ್ಟಿ ಮಾಡಿ ಒಲಿಸಿಕೊಳ್ಳುತ್ತೀನಿ ಎಂದರೆ ಯಾವ ದೇವರನ್ನು ಕೂಡ ಒಲಿಸಿಕೊಳ್ಳಲು ಸಾಧ್ಯವಿಲ್ಲ. ಅದರಲ್ಲೂ ವಾರಾಹಿ ದೇವಿಯನ್ನು ಶ್ರದ್ಧೆ, ಭಕ್ತಿ, ಭಯದಿಂದ ಬೇಡಿಕೊಂಡರೆ ಸಾಕು, ಖಂಡಿತವಾಗಿ ನಿಮ್ಮ ಸಮಸ್ಯೆಗಳು ದೂರ ಆಗುತ್ತವೆ ಸ್ನೇಹಿತರೆ. ಅಮ್ಮನವರು ಕಷ್ಟ ಅಂತ ಬಂದ ಭಕ್ತಾದಿಗಳನ್ನು ಎಂದೂ ಕೈ ಬಿಡುವುದಿಲ್ಲ. ಅಮ್ಮ ತುಂಬಾ ಒಳ್ಳೆಯ ಮೃದು ಸ್ವಭಾವದವಳು. ಅಮ್ಮನನ್ನು ಆರಾಧನೆ ಮಾಡುತ್ತಾ ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸಿಕೊಳ್ಳಿ ಅಂತ ಸ್ನೇಹಿತರೆ. ಈ ಮಾಹಿತಿ ತುಂಬಾ ಪವರ್ಫುಲ್ ಮಾಹಿತಿ. ನೀವು ಮಾಡಿ ಪ್ರತಿಯೊಬ್ಬರಿಗೂ ಪ್ರೇರಣೆಯನ್ನು ಕೊಡಿ. ಏಕೆಂದರೆ ಈ ವ್ರತದಿಂದ ಎಷ್ಟೋ ಜನಕ್ಕೆ ಒಳಿತಾಗುವಂತಹ ಅವಕಾಶ ಇರುತ್ತದೆ. ಎಷ್ಟೋ ಮನೆಗಳಲ್ಲಿ ಇನ್ನೂ ಮದುವೆ ಆಗದೆ, ಮಕ್ಕಳಾಗದೆ ಹಾಗೂ ನಾನಾ ರೀತಿಯ ಸಮಸ್ಯೆಗಳಿಂದ ಬಳಲುತ್ತಿರುವಂಥವರ ಅಕ್ಕಪಕ್ಕದಲ್ಲಿದ್ದರೆ ಅವರಿಗೂ ಕೂಡ ಈ ವ್ರತದ ಬಗ್ಗೆ ಅರಿವನ್ನು ಮೂಡಿಸಿ. ಸ್ನೇಹಿತರೆ, ಈ ಮಾಹಿತಿ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ, ಜೈ ವಾರಾಹಿ ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.